ಅಮರನಾಥ್ ಪಾಟೀಲ್ ಅವರು, ಅದರ ಜೊತೆಗೆ ಭೀಮಾ ನಾಯ್ಕ, ನಮ್ಮ ಅಗ್ರವನ್ಮಳ್ಳಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಇದ್ದಾರೆ. ಈಗ ಸಂಡೂರು ಶಾಸಕರಾಗಿರ್ತಕ್ಕಂಥ ಮೆಹಬೂಬ್ ಮುಲ್ಲಾ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಅವರು ಗಂಗಾವತಿಯಲ್ಲಿ ನಮ್ಮ ಕೇಂದ್ರ ಕಚೇರಿ ಆಗಿದೆ ನಮ್ಮ ನಾರ್ತ್ ಕರ್ನಾಟಕದ್ದು. ಇದರಲ್ಲಿ 19 ಜಿಲ್ಲೆಗಳಲ್ಲೇ ಅದು ಒಳಪಟ್ಟಿರ್ತದೆ. ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಹಿರೇಮಠ ಅವರು ರೈತರಿಗಾಗಿರ್ಬೋದು, KSRTC ಆಗಿರ್ಬೋದು, ಇನ್ನು ಆಮೇಲೆ ಮಾಜಿ ಸೈನಿಕರು ಆಗಿರ್ಬೋದು, ಹಾಗೆಯೇ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸೇವೆ ಇರ್ತಕ್ಕಂಥ ಎಲ್ಲರಿಗೂ ನಾವು ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಅದಾದ ನಂತರ ನಮ್ಮ ಅಂಜಲಿ ಭರತನಾಟ್ಯಕಾರರಿಂದ ಭರತನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ನಾವು 3ನೇ ತಾರೀಕು ಸಂಜೆ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೀವಿ. ಅದಾದ ನಂತರ 4ನೇ ತಾರೀಕು ಬೆಳಗ್ಗೆ ಈ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಯಾವ್ಯಾವ ಧರ್ಮದ ಅನುಸಾರವಾಗಿ ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರ ಧರ್ಮಗಳ ಗುರುಗಳ ಸಮ್ಮುಖದಲ್ಲಿ ಅವರ ಪದ್ಧತಿಗೆ ಅನುಗುಣಾನುಸಾರವಾಗಿ ನಾವು ಸಾಮೂಹಿಕ ವಿವಾಹಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇದುವರೆಗೆ ನಮಗೆ ಸುಮಾರು ಒಂದು 25 ಜೋಡಿಗಳು ನಮಗೆ ಇದರಲ್ಲಿ ನೋಂದಣಿ ಆಗಿದೆ ನಮ್ಮ ಭೇಟಿಗಳಿಗೆ. ಇನ್ನೂ 2-3 ದಿನ ಕೂಡ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ. ಯಾರಾದರೂ ಕೂಡ ಇದರಲ್ಲಿ ನೋಂದಣಿ ಮಾಡ್ಕೋಬೋದು. ಎಲ್ಲ ಸರ್ವಧರ್ಮರಿಗೂ ಕೂಡ ಇದರ ಅವಕಾಶವಿದೆ. ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಒಂದು ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಊಟದ ವ್ಯವಸ್ಥೆ ಆಗಿರ್ಬೋದು, ವೇದಿಕೆ ವ್ಯವಸ್ಥೆ ದೊಡ್ಡ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ತಾವೆಲ್ಲರೂ ಹೆಚ್ಚಿಗೆ ಅದನ್ನು ಪ್ರಚಾರ ಕೊಡಬೇಕಂತ ಹೇಳ್ತಿದ್ದೀನಿ. ಈ ಒಂದು ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಂಗಮೇಶ್ವರ ಸ್ವಾಮಿಗಳು, ಪುಟ್ಟ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೆಹಬೂಬ್ ಮುಲ್ಲಾ ಅಂತಂತೇಳಿ ಸೈಯದ್ ಮೆಹಬೂಬ್ ಮುಲ್ಲಾ ಅಂತಂತೇಳಿ ಮುಸ್ಲಿಂ ಗುರುಗಳು ಆಗಮಿಸಿದ್ದಾರೆ. ಹಾಗಾದರೆ ಸೈಯದ್ ಮುಸ್ತಕ್ ಅಹಮದ್ ಕಾಜಿ ಅಂತಂತೇಳಿ ಅವರು ವಿವಾಹಗಳನ್ನು ನಡೆಕೊಡಿಸ್ತಾ ಇದ್ದಾರೆ. ಹಾಗೆಯೇ ನಮಗೆ ಪಾಸ್ಟರ್ ರೆವೆಂಡೋ ರಾಮಣ್ಣ ಜೋಸಫ್ ಅಂತೇಳಿ ಕ್ರಿಶ್ಚಿಯನ್ ಸಮಾಜದ ಅಧ್ಯಕ್ಷರು ಹಾಗೂ ಕ್ರಿಶ್ಚಿಯನ್ಸ್ ಗುರುಗಳವರು, ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರು ಕೂಡ ಅವ್ರ ಮುಖದಲ್ಲಿ ಅವರ ಧರ್ಮಗಾನುಗುಣವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ನಮ್ಮ ಕಾರ್ಮಿಕ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲೆ ಉತ್ಸವರು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಂಜನೇಯಲು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಂಪೂರ್ಣ ಬೆಂಬಲನ ಕೊಡ್ತಾ ಇದ್ದೀನಿ, ಕಾರ್ಯಕ್ರಮ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರು ಕೂಡ ಇದರಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. 97ರಲ್ಲಿ ನಮ್ಮ ಈ ಸಂಘ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಬಂದಿದ್ದೀವಿ. ಇದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಕಳೆದ 4 ವರ್ಷಗಳಿಂದ ಸುಮಾರು 1 ಲಕ್ಷ ನೋಟ್ ಪುಸ್ತಕಗಳನ್ನು ನಮ್ಮ ತಾಲೂಕಿನಾದ್ಯಂತ ಹಾಗೂ ಹೋಬಳಿ ಮಟ್ಟದಲ್ಲಿ ನಾವೆಲ್ಲ ಕೊಟ್ಕೊಳ್ತಾ ಬರ್ತೀವಿ. ದೀಪಾಯನ ಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡು ನಾವು ಅನೇಕ ಆರೋಗ್ಯ ತಪಾಸಣೆಗಳಾಗಿರ್ಬೋದು, ಹಾಗೆಯೇ ಶೈಕ್ಷಣಿಕದಲ್ಲಿರ್ತಕ್ಕಂಥ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಆರ್ಥಿಕ ನೆರವು ಮಾಡಿಕೊಡೋದಾಗಿರ್ಬೋದು, ಸಸಿ ನೆಡುವ ಕಾರ್ಯಕ್ರಮ ಅವೆಲ್ಲ ಮಾಡ್ಕೊತಾ ಬರ್ತೀವಿ. ಈಗ ಈ ವರ್ಷ ನಾವು ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಾಗಿ ಸಾಮಾಜಿಕ ಕಾಳಜಿ ಇಟ್ಟುಕೊಂಡು ಈಗಾಗಲೇ ನಮ್ಮ ಜಿಲ್ಲೆ ಆಗಿರ್ಬೋದು, ರಾಜ್ಯದಲ್ಲಿ ಬರಗಾಲ ಆಗಿರುವುದರಿಂದ ನಮ್ಮ ಸಂಘದಿಂದ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಈ ವರ್ಷ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಂಘದ ಸದಸ್ಯರು ಕೂಡಿಕೊಂಡು ತೀರ್ಮಾನ ಮಾಡಿದ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಇದೇ ದಿನಾಂಕ 3-4 2 ದಿನಗಳ ಕಾಲ ವಿಜೃಂಭಣೆಯಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮ ದೇಶಕ್ಕೋಸ್ಕರ ಹಾಗೂ ನಮ್ಮ ಇತಿಹಾಸದಲ್ಲಿರ್ತಕ್ಕಂಥ ರಾಜರುಗಳ ಒಂದು ಭಾವಚಿತ್ರಗಳಾಗಿರ್ಬೋದು, ಭಾರತ ಮಾತೆ ಫೋಟೋ ಆಗಿರ್ಬೋದು, ಹಾಗೆಯೇ ದೇಶಕ್ಕೋಗಿ ತ್ಯಾಗ ಮಾಡಿದಂಥ ಮಹನೀಯರ ಒಂದು ಫೋಟೋಗಳು ಹಾಕ್ಕೊಂಡ್ಬಿಟ್ಟು ನಾವು ಅತಿ ಹೆಚ್ಚು ವಿಜೃಂಭಣೆಯಿಂದ ಒಂದು ಶೋಭಾಯಾತ್ರೆಯನ್ನು ನಾವು ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ
ಜಿಲ್ಲಾ ಪಂಚಾಯತ್ ಅಂಬಿ ಕ್ಷೇತ್ರದ ಸೇರಿಸತಕ್ಕಂಥ ಪ್ರವೀಣ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಆ ಶ್ಯಾಮ್ ಸಿಂಗ್ ಅಂತ ಒಳ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆಗಳೆಲ್ಲ ಮಾಡ್ತಾ ಇದ್ದೀವಿ. ಇದಾದ ನಂತರ ಸಾಯಂಕಾಲ 4 ಗಂಟೆಗೆ ನಮ್ಮ ಸಂಘದ 20ನೇ ವರ್ಷದ ವಾರ್ಷಿಕೋತ್ಸವದ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾರ್ತ್ ಕರ್ನಾಟಕ ಟೆಂಟ್ ಆ್ಯಂಡ್ ಡೆಕೋರೇಟರ್